ಆಕೆ ಎಂದಿನಂತೆ ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ಲು. ತನ್ನ ಪಾಡಿಗೆ ತಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ದಿಢೀರನೆ ಬೈಕ್ನಲ್ಲಿ ಬಂದ ಇಬ್ಬರು ಕಿಡಿಗೇಡಿಗಳು ಮಹಿಳೆಯ ಕತ್ತಿನಲ್ಲಿದ್ದ ಸರಕ್ಕೆ ಕೈ ಹಾಕಿದ್ರು. ನಂತರ ಆ ಮಹಿಳೆ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಸರಗಳರಿಗೆ ಒಂಟಿ ಮಹಿಳೆಯರೇ ಟಾರ್ಗೆಟ್. ಪ್ರತಿರೋಧ ಒಡ್ಡಿದ ಮಹಿಳೆ ಕೈಗೆ ಚಾಕು ಇರಿತ. ಈ ಬೈಕ್ನಲ್ಲಿ ಹೋಗ್ತಿರೋರೆ ನೋಡಿ, ಈ ಕ್ರೈಮ್ ಸುದ್ದಿಯ ವಿಲನ್ಗಳು. ರಸ್ತೆಯಲ್ಲಿ ಒಂಟಿಯಾಗಿ ಓಡಾಡೋ ಹೆಂಗಸರೇ ಇವರ ಟಾರ್ಗೆಟ್. ಮಹಿಳೆಯರು ಒಬ್ರೆ ದೇವಸ್ಥಾನ, ಅಂಗಡಿಗೆ ಹೊರಟಿದ್ರೆ ಅವರ ಮೇಲೆ ಈ ಖದೀಮರ ಕಣ್ಣು ಇರುತ್ತೆ. ಇವರಿಬ್ಬರ ಹೆಸರು ಮನೋಜ್ ಮತ್ತು ಫ್ರಾಂಕ್ಲಿ. ವಯಸ್ಸಾದ ಒಂಟಿ ಮಹಿಳೆಯರು ಓಡಾಡೋದನ್ನೇ ಕಾಯ್ತಾ ಇರೋ ಈ ಇಬ್ಬರು ಖದೀಮರು ನಗರದ ಸಾರಕ್ಕಿ, ಪುಟ್ಟೇನಹಳ್ಳಿ ಮತ್ತು ಜೆಪಿ ನಗರ ಸುತ್ತಮುತ್ತಲಿನ ಮಹಿಳೆಯರ ನಿದ್ದೆ ಕೆಡಿಸಿದ್ರು. ದಿನ ಬೆಳಗಾದ್ರೆ ಜನವಸತಿ ಏರಿಯಾಗಳಿಗೆ ಬರ್ತಿದ್ದ ಈ ಇಬ್ಬರು ದೇವಸ್ಥಾನ, ಅಂಗಡಿಗೆ ಹೋಗ್ತಿದ್ದ ಮಹಿಳೆಯರ ಸರ ಕಸಿದು ಪರಾರಿಯಾಗ್ತಿದ್ರು. ಹೀಗೆ ಮಾರ್ಚ್ 6ರಂದು ಪುಟ್ಟೇನಹಳ್ಳಿ ಕೆರೆ ಬಳಿ 55 ವರ್ಷದ ಸರಸ್ವತಿ ಎಂಬಾಕೆ ದೇವಸ್ಥಾನಕ್ಕೆ ಹೋಗ್ತಿರೋದನ್ನ ಕಂಡ ಆಸಾಮಿಗಳು ಆಕೆಯ ಸರ ಕಸಿಯಲು ಮುಂದಾಗಿದ್ರು. ಕತ್ತಿಗೆ ಸರ ಕಸಿಯಲು ಖದೀಮರು ಕೈ ಹಾಕಿದ್ದಾರೆ. ಈ ವೇಳೆ ಸರಸ್ವತಿಯವರು ಭಯಗೊಳ್ಳದೆ ಸರವನ್ನ ಗಟ್ಟಿಯಾಗಿ ಹಿಡಿದು ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಈ ಕಿರಾತಕರು ಕೈಗೆ ಚಾಕು ಹಾಕಿ ಎಸ್ಕೇಪ್ ಆಗಿದ್ದಾರೆ. ಸರಗಳ್ಳರ ದಾಳಿಯಿಂದ ಮಹಿಳೆಯ ಕೈಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಬಗ್ಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ವೇಳೆ ಸುತ್ತಮುತ್ತಲಿನ ಸಿಸಿಟಿವಿಯನ್ನ ಪೊಲೀಸರು ಪರಿಶೀಲಿಸಿದಾಗ ಕಳ್ಳರು ಬೈಕ್ನಲ್ಲಿ ಓಡಾಡಿರುವ ದೃಶ್ಯ ಸೆರೆಯಾಗಿತ್ತು. ಇದನ್ನ ಆಧರಿಸಿ ಪುಟ್ಟೇನಹಳ್ಳಿ ಪೊಲೀಸರು ಇಬ್ಬರು ಸರಗಳ್ಳರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದರಲ್ಲಿ ಎರಡನೇ ಆರೋಪಿ ಬೈಕ್ ರೇಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮತ್ತೆ ಫಸ್ಟ್ ಟೈಮ್ A1 ಆರೋಪಿ ಜೊತೆಗೆ ಸೇರಿ ಘಟನೆ ಮಾಡಿದ್ದಾರೆ. ಇನ್ನು ಸರಗಳ್ಳರ ದಾಳಿಯಿಂದ ಗಾಯಗೊಂಡಿರುವ ಮಹಿಳೆಗೆ ಚಿಕಿತ್ಸೆ ನೀಡಲಾಗಿದೆ. ಸದ್ಯ ಆರೋಪಿಗಳ ಬಂಧನದಿಂದ ಸಾರಕ್ಕಿ ಮತ್ತು ಪುಟ್ಟೇನಹಳ್ಳಿ ಸುತ್ತಮುತ್ತಲಿನ ಮಹಿಳೆಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.